ಸಾಕಾಗ್ತೀರ ಪೂರ್ತಿನವ್ರು ಹಾಕ್ರಪ್ಪ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಏನೋ ಅಂತಾರಲ್ಲ, ಆಡೋ ಮಕ್ಳಿಗೆ ಮದುವೆ ಮಾಡಿದ್ರೆ ಮಕ್ಳು ಮಾಡೋ ಜಾಗಕ್ಕೆ ಮಣ್ಣು ತುಂಬಿದ್ರು ಅಂತ. ಈ ಮಿರರಿಂಗ್ ನಟ್ಟಾಕೋ ಬದಲು ವೆಲ್ಡಿಂಗ್ ಮಾಡಿಸ್ಬಿಡ್ರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ಮತ್ತೆ ಎಲ್ಲ ಆರಾಮ? ವಿಡಿಯೋ ಹೋಗೋ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅಲ್ಲೇ ಪಕ್ಕದಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೋ ದಟ್ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಟೈಮ್ ಬಂದು 5:20. ಸೊ ಲೊಕೇಶನ್ ಎಲ್ಲಿಗೆಪ್ಪ ಅಂದ್ರೆ ನರಸೀಪುರ ಅಂತ. ಸೊ ಶಿಕಾರಿಪುರದಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ. ಗೂಗಲ್ ಆಂಟಿ ಹೇಳ್ತಿರೋ ಟೈಮ್ ಪ್ರಕಾರ 2 hours 5 minutes ಅಂತ. ಆದಷ್ಟು ಗೂಗಲ್ ಆಂಟಿ ಟೈಮ್ನ ಬ್ರೇಕ್ ಮಾಡಕ್ ನೋಡೋಣ. ನನಗನ್ಸ್ತಂಗೆ ಜಾಸ್ತಿ ಎಲ್ಲೂ ಬ್ರೇಕ್ ತೊಗೊಳಲ್ಲ, ಏನೋ ಒಂದು ಟೀ ಬ್ರೇಕ್ ತಗೋಬಹುದು, ಅದು ಬಿಟ್ರೆ ಬೇರೆ ಎಲ್ಲೂ ಬ್ರೇಕ್ ಇಲ್ಲ. ಸೊ ಆಕ್ಚುಲಿ ಇದು ಒಂದು ಅನ್ಪ್ಲಾನ್ಡ್ ರೈಡ್ ಅಂತಾನೆ ಹೇಳ್ಬೋದು. ನಿನ್ನೆ ಸಡನ್ ಆಗಿ ಪ್ಲಾನ್ ಆಗಿದ್ದು. ನಾವು ತಿಂಗಳಾನು ಇಲ್ಲ ವಾರಾನ್ಗಟ್ಲೆ ಪ್ಲಾನ್ ಮಾಡಿದ್ದು ಯಾವುದು ದೇವ್ರನ್ನ ವರ್ಕ್ ಆಗಲ್ಲ ಗುರು. ಸಡನ್ ಆಗಿ ಯಾವ್ದು ಪ್ಲಾನ್ ಮಾಡ್ಕೊಂತೀವೋ ಅದೇ ವರ್ಕ್ ಆಗೋದು. ಸೊ ನನ್ನ ಫ್ರೆಂಡು ನೆನ್ನೆ ಇದಕ್ಕಿದ್ದಂಗೆ ಸಡನ್ ಆಗಿ ಸ್ವಲ್ಪ ಕೆಲಸ ಇದೆ, ನರಸೀಪುರಕ್ಕೆ ಹೋಗ್ಬೇಕು ಅಂದ. ಅಟ್ ಪ್ರೆಸೆಂಟ್ ಫಸ್ಟ್ ಪ್ಲಾನ್ ಇರೋದು ಇಲ್ಲಿಂದ ನರಸೀಪುರಕ್ಕೆ ಹೋಗಿ ನೆಕ್ಸ್ಟ್ ಅಲ್ಲಿಂದ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡಬೇಕು. ನಾನೆಲ್ಲ ಬೇಜಾನ್ ಚಳಿ ಇರುತ್ತೆ ಅನ್ಕೊಂಡೆ, ಪರವಾಗಿಲ್ಲ ಗುರು, ಅಷ್ಟೇನು ಚಳಿ ಇಲ್ಲ. ಸೊ ಇಲ್ಲಿ ಶಾಮನೂರು ಆಂಜನೇಯ ದೇವಸ್ಥಾನಕ್ಕೆ ಒಂದು ಕೈ ಮುಗಿದು ರೈಡ್ ಸ್ಟಾರ್ಟ್ ಮಾಡೇ ಬಿಡೋಣಂತೆ. ಓ ಡೋರ್ ಕ್ಲೋಸು. ಇಲ್ಲ ಕೈ ಮುಕ್ಕಳ ಪಡುಮ. ಜೈ ಶ್ರೀರಾಮ್. ಸೊ ಈ ಸ್ಮೋಕ್ ವೈಸರ್ ಅಂದ್ರೆ ಏನೇನು ಕಾಣಿಸ್ತಾ ಇಲ್ಲ ಗುರು. ಇದೇನಿದ್ರು ಬೆಳಗ್ಗೆ ಟೈಮ್ ಇಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಅಷ್ಟೇ ಯೂಸ್ ಆಗೋದು ಈ ವೈಸರು. ಫಸ್ಟೇ ಕತ್ಲಿದೆ, ಆ ಕತ್ಲಲ್ಲಿ ಇನ್ನೂ ಕತ್ಲ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಾರ್ಮಲ್ ವೈಸರ್ನ ಹಾಕೋಣ ಅಂತ ನೋಡಿದೆ, ಬಟ್ ಹೋಗ್ತಾ ಹೋಗ್ತಾ ಬಿಸಿಲಾದಾಗ ಸೂರ್ಯ ಡೈರೆಕ್ಟ್ ಕಣ್ಣಿಗೆ ಹೊಡಿತಾನೆ. ಆಮೇಲೆ ನಿಮ್ಗೆ ಏನೋ ತೋರ್ಸೋಕಿಲ್ಲ. ಸೊ ಹಿಂಗಿದ್ರು ಕತ್ಲಿದೆ, ಲೈಟ್ ಬೇರೆ ಆನ್ ಮಾಡಿಲ್ಲ ಇಲ್ಲ ಹೈವೇದವರು. ಸೊ ಸ್ವಲ್ಪ ಬೆಳಕು ಬಂದಮೇಲೆ ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಸೊ ಟೈಮ್ ಬಂದು ಈಗ 6:27. ಹೊನ್ನಾಳಿ ದಾಟಿ ಹೊನ್ನಳ್ಳಿಯಲ್ಲಿ ಒಂದು ಟೀ ಕೊಡ್ಕೊಂಡು ದಾವಣಗೆರೆ ಬಿಡೋಕ್ಕಾರೆ ಚಳಿ ಅನಿಸಿಲ್ಲ, ಬಟ್ ಇಲ್ಲಿ ಬೇಜಾನ್ ಚಳಿ ಇತ್ತು ಗುರು. ಜಾಸ್ತಿ ಟೈಮ್ ಆಗಿದ್ದು ಮಲೆಬೆನ್ನೂರು, ಏನೋ ರೋಡ್ ಕನ್ಸ್ಟ್ರಕ್ಷನಲ್ಲಿ ಇರಬೇಕು, ಭಾರಿ ಟೈಮ್ ಆಯ್ತಲ್ಲೇ. ಇನ್ನೂ 60 ಕಿಲೋಮೀಟರ್ ಇದೆ, 1.5 hours ತೋರಿಸ್ತಾ ಇದೆ. ನಿಜ ಗುರು, ಬೆಳಗ್ಗೆ ರೈಡ್ ಮಾಡ್ತೀವಿ ಅಂದರೆ ಈ ಟಿಂಟ್ ವೈಸರು ಅಂದರೆ ಈ ಸ್ಮೋಕ್ ವೈಸರ್ ಅಷ್ಟು ಯೂಸ್ ಆಗೋದೇ ಇಲ್ಲ ಅನ್ಕೊಂಡ್ರಿ. ಏನೇನು ಕಾಣಿಸ್ತಿಲ್ಲ. ರೋಡ್ ಉದ್ದಕ್ಕೂ ವೈಸರ್ ಎತ್ಕೊಂಡೇ ಬಂದೆ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಏನಿಲ್ಲ ಗುರು, ಈ ಗೂಗಲ್ ಆಂಟಿ ಕರೆಕ್ಟ್ ಲೊಕೇಶನ್ಗೆ ಕರ್ಕೊಂಡು ಹೋಗ್ಬಿಟ್ರೆ ಸಾಕು. ಸುಮ್ಮನೆ ಯಾವುದಾದ್ರು ರೂಟ್ ಹಾಕಿ ಮತ್ತೆ ರೀರೂಟ್ ಮಾಡಿ ಏನೋ ಅಂತಾರಲ್ಲ, ಆಡೋ ಮಕ್ಳಿಗೆ ಮದುವೆ ಮಾಡಿದ್ರೆ ಮಕ್ಳು ಮಾಡೋ ಜಾಗಕ್ಕೆ ಮಣ್ಣು ತುಂಬಿದ್ರು ಅಂತ. ಈ ಕ್ಲಾಸಿಕ್ 350 ರೀಬೋರ್ನ್ದು ಬ್ರೇಕಿಂಗ್ ಫಸ್ಟ್ ಇಲ್ಲ ಗುರು, ಬಟ್ ಏನು ಹಳೆ ಕ್ಲಾಸಿಕ್ ಕಂಪೇರ್ ಮಾಡಿದ್ರೆ ಇದು ಪರವಾಗಿಲ್ಲ, ಬೆಟರ್ ಅನ್ಬೋದು ಅಷ್ಟೇ. ಎಷ್ಟು ಹಂಸಾಕಿರು ನಿನ್ಗೆ ಯಾಕೆ ಆಮೇಲೆ. ಸ್ಟಿಲ್ 59 ಕಿಲೋಮೀಟರ್ಸ್, 1 hour. ಆದಷ್ಟು ಸ್ವಲ್ಪ ಜಲ್ದಿನ ರೀಚ್ ಮಾಡಕ್ ನೋಡೋಣಂತೆ, ಇಲ್ಲಾಂದ್ರೆ ಟ್ರಾಫಿಕ್ ಮತ್ತೆ ಯಾರು ತಗೊಳಕ್ತಾರೆ ಗುರು. ನಮ್ಮ ಹುಡುಗರು ಮೈಂಡ್ ಸೆಟ್ ಹೆಂಗ್ ಗೊತ್ತಾ, ಇಷ್ಟ ಇರೋ ಕೆಲಸ ಆದ್ರೆ ಎಷ್ಟೇ ಕಷ್ಟ ಆದ್ರೂ ಮಾಡ್ತೀವಿ, ಅದು ಬಿಟ್ಟು ಇಷ್ಟ ಇರೋ ಕೆಲಸ ಮಾಡೋ ಅಂದ್ರೆ ದೇವನ ಚಪ್ಪಯ್ಯ ಅಂದ್ರೂ ಮಾಡಲ್ಲ ಗುರು. ಎಕ್ಸಾಂಪಲ್ ಇದೆ, ನನ್ನ ಲೈಫಲ್ಲಿ ಎಕ್ಸಾಮಿಗೂ ನಾನು ಇಷ್ಟು ಬೇಗ ಎದ್ದು ಓದ್ಕೊಂಡಿರ್ಲಿಲ್ಲ. ರೈಡ್ ಅಂದ ತಕ್ಷಣ 3 ಗಂಟೆಗೆ ಎದ್ದು ಜಲ್ದಿ ರೆಡಿಯಾಗಿ ಹೋಗಿ ನನ್ನ ಫ್ರೆಂಡ್ ಪಿಕ್ ಮಾಡ್ಕೊಂಡು ಇದನ್ನ ನೋಡಿದ್ರೆ ನಮ್ಮ ಅಪ್ಪ ಕೆರ ತಂದೆ ಹೊಡಿಯೋದು, ನನ್ನ ಮಗನೇ ಓದೋ ಟೈಮ ನೆಟ್ಟಿಗೆ ಓದ್ಲಿಲ್ಲ, ಇವಾಗ ಇದು ಶೋಕಿ ಬರೋಣ ಅಂತ. ಯು ಆರ್ ರಿಯಲಿ ಎ ಗಾಡ್ ಗಿಫ್ಟೆಡ್ ಚೈಲ್ಡ್. ಲೇ ಡುಮಾ, ಸನ್ರೈಸ್ ಎಕಡೆ ಆಗಲ್ಲ? ಸನ್ರೈಸ್ ಎಕಡೆಗೆ? ಎಕಡೆ? ಈ ಕಡೆ ಇನ್ನೂ ಚಂದ್ರ ಹೋಗೇ ಇಲ್ಲ. ಇದೊಂಥರ ಪೀಸು ಗುರು, ಬೆಳಗ್ಗೆ ರೈಡ್ ಮಾಡೋದು. ಅಷ್ಟು ಟ್ರಾಫಿಕ್ ಇರಲ್ಲ, ಏನಿರಲ್ಲ, ಬಟ್ ಏನು ಚಳಿ ಮಾತ್ರ ಬೇಜಾನ್ ಇರುತ್ತೆ. ಏನಿಲ್ಲ, ಒಂದು ಬೇಕಂದ್ರೆ ಒಂದು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಈ ಕಡೆ ಹೋಗೋದ್ರೆ ಅದು ಸವಳಂಗ 100, ಶಿವಮೊಗ್ಗ 45, ಈ ಕಡೆ ಶಿಕಾರಿಪುರ. ಓಕೆ, ಈ ಥರ ರೋಡ್ ಇದೆ, ಜಲ್ದಿ ಸಾಗುತ್ತೆ ಗುರು. ಮಲೆಬೆನ್ನೂರು ರೋಡ್ ಅಂತೂ ದೇವರಣೆಗೂ ಎಷ್ಟು ಎಕ್ಸ್ಲೇಟರ್ ಹಿಂಡಿದ್ರು ಜಲ್ದಿ ಮುಗಿಯೋದೇ ಇಲ್ಲ ಅಂತ. ಅದು ಬೇರೆ ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ ಇರೋದ್ರಿಂದ ಅಲ್ಲೇ ಸ್ವಲ್ಪ ಬೇಜಾನ್ ಟೈಮ್ ಆಯ್ತು. ಇದು ರಾಯಲ್ ಎನ್ಫೀಲ್ಡ್ ಎಂತ ಗುಜಾಡ್ ಅಂದ್ರೆ ಇದು ಗುರು, ಜಾಸ್ತಿ ಹಬ್ಬ ಅಂದ್ರೆ ಮ್ಯಾಕ್ಸು
90-100 ಅಲ್ಲೇ ಬಂದಿದ್ದು. ಈ ಮಿರರ್ ಆಲ್ಮೋಸ್ಟ್ ಪದೇ ಪದೇ ಈ ಕಡೆ ತಿರ್ಕೊಳ್ತಾ ಏನ್ ಬಿಲ್ಡ್ ಕ್ವಾಲಿಟಿನೋ ಏನೋ ಅಥವಾ ರೈಡ್ ರಿವ್ಯೂ ಆದ್ರೆ ಏನೋ ಮಾತಾಡ್ಕೊಂಡು ಹೋಗೋದು, ಟ್ರಾವೆಲ್ ಆಗಿ ಏನ್ ಮಾತಾಡ್ಬೇಕು ಅಂತಾನೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಸೊ ಮೋಸ್ಟ್ಲಿ ಹೋಗ್ತಾ ಹೋಗ್ತಾ ಸರಿ ಆಗ್ಬೋದು. ಇದು ನಟ್ ಹಾಕೋ ಬದಲು ಸುಮ್ಮನೆ ವೆಲ್ಡಿಂಗ್ ಮಾಡ್ಬೇಕಿತ್ತು. ಇದು ಪದೇ 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 ಎಷ್ಟು 80-60-80 ಹೋಗೋದು ಪದೇ ಪದೇ ಲೂಸ್ ಆಗತ್ತೆ. ಇದು ಬೀಳಲಿಲ್ಲ ಅಂದ್ರೆ ಸಾಕು, ಲೂಸ್ ಆಗ್ಲಿಲ್ಲ ಅಂದ್ರೆ ಸಾಕು. ಮೊಬೈಲ್ ಹೊಡ್ರ ಜೊತೆ ಮತ್ತೆ ಮೊಬೈಲ್ ಕಿತ್ಕೊಂಡ್ರೆ ಬ್ಲಾಸ್ಟ್. ನಮ್ಮಪ್ಪ ಹೊಸ ಮೊಬೈಲ್ ಕೇಳಿದ್ರೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕೆರೆನಾ ಆಯ್ತು. ಸೋಲಾರ್ ಪ್ಯಾನಲ್ ಓಕೆ. ವ್ಯೂ ಮಾತ್ರ ಇಲ್ಲ, ಅಲ್ಟಿಮೇಟ್ ವ್ಯೂ. ಕ್ಯಾಮ್ರಾದಲ್ಲಿ ಏಕಂತ ಇದೆ ಗೊತ್ತಿಲ್ಲ. ಕಾರಲ್ಲಿ ಫ್ರೆಂಡ್ಸ್ ಜೊತೆ ಹೋಗೋ ಟ್ರಿಪ್ಪು ಮಜಾನೇ, ಬಟ್ ಬೈಕಲ್ಲಿ ಹೋಗೋ ಟ್ರಿಪ್ಪು ನೆಕ್ಸ್ಟ್ ಲೆವೆಲ್ ಮಜಾ ಗುರು. ಅದನ್ನ ಹೇಳೋಕ್ಕಿನ್ನ ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ಬೇಕು. ಕೆಳಗೆ ಮಿಸ್ ತುಂಬಿಕೊಂಡಿರ್ಬೇಕು. ನಿಮ್ಗೆ ಇಲ್ಲಿ ಕ್ಯಾಮ್ರಲ್ಲಿ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಅಲ್ಲಿ ಕೆಳಗಡೆ ಮಿಸ್ ತುಂಬಿಕೊಂಡಿದೆ ಬೆಟ್ಟದ ಕೆಳಗೆ. ಆಕ್ಚುಲಿ ಬೆಟ್ಟದ ಮೇಲೆ ಇರ್ಬೇಕಲ್ಲ, ಇದೇನು ಕೆಳ ಕಾಣಿಸ್ತಾ ಇದೆ. 49 ಮಿನಿಟ್ಸು 47 ಕಿಲೋಮೀಟರ್ಸ್ ಒಂದು ಸ್ಟ್ರೇಟ್ ರೋಡ್ ಕಾಣಿಸ್ತಾ ಇದೆ. ಇದು ಎಷ್ಟು ದೂರ ಆಯ್ತೋ ಗೊತ್ತಿಲ್ಲ, ರೋಡ್ ಚೆನ್ನಾಗಿದ್ರೆ ಸಾಕು. ಏನ ರೋಡ್ ಚೆನ್ನಾಗೈತೆ ಅನ್ನೋ ಅಷ್ಟೊತ್ತಿಗೆ ಯಪ್ಪ. ನೋಡ್ರಿ ಇದೇ ಗತಿ ಮಿರರಿಂದು. ಒಂದು ಬೆಸ್ಟ್ ಸಜೆಷನ್ ರಾಯಲ್ ಎನ್ಫೀಲ್ಡ್ ಓನರ್ ಸಿಗೋದೇನು ಅಂದ್ರೆ, ಈ ಮಿರರಿಂಗ್ ನಟ್ ಹಾಕೋ ಬದಲು ವೆಲ್ಡಿಂಗ್ ಮಾಡಿಸ್ಬಿಡ್ರಿ. ದುಡ್ಡು ಅಷ್ಟು 3 ಲಕ್ಷದ ಗಟ್ಟಲೆ ಇಸ್ಕೊಂತಿರೋ ಅದೇ ಜಾಸ್ತಿ. ಒಂದು 80-90-100 ಇದ್ರಲ್ಲಿ ಹೋಗ್ತಿರೋದಕ್ಕೆ ಲೂಸ್ ಆಗ್ತಾ ಇದೆ. ಇನ್ನು ಕಂಟಿನ್ಯೂಸ್ ನೀವೆಲ್ಲರೂ ಹೈವೇ ಮೇಲೆ ಹೋಗ್ತೀರ, ನಿಮಗೆ ತಲೆಗೆ ಬಿಚ್ಚಿಡ್ಕೊಂತೀರ ಅಷ್ಟೇ. ಮಿರರ್ ಬೇಡ ಏನೋ ಬೇಡ ಅಂತ. ಶಿವಶರಣರ ನಾಡು ಶಿಕಾರಿಪುರ ತಾಲೂಕಿಗೆ ಸುಸ್ವಾಗತ. ಇಲ್ಲಿ ಸ್ವಲ್ಪ ದೂರ ರೋಡ್ ಚೆನ್ನಾಗೈತೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಲ್ಲೇ ಪ್ಯಾಚಿ ರೋಡ್ಸು. ಹಾಕೋದಾಗ್ತೀರಾ ಪೂರ್ತಿನವ್ರು ಹಾಕ್ರಪ್ಪ. ಅಯ್ಯೋ ಡಬಲ್ ಮೀನಿಂಗು ಸರ್. ಕಣ್ಣಿಗೆ ಕಾಣೋಷ್ಟು ದೂರನೂ ರೋಡ್ ಚೆನ್ನಾಗೈತೆ, ಬಟ್ ಏನು ಹಂಪ್ತಿರ್ಬಾರ್ದು, ಎಲ್ಲೂ ಫೋಟೋ ಹೊಲ್ಸಿರ್ಬಾರ್ದು. ಬೇಕಾದ್ರೆ ಈ ಮಿರರ್ ನೋಡ್ತಾ ಇರಿ, ನಾನು ಸ್ವಲ್ಪ ಹೊತ್ತಿಗೆ ಪಕ್ಕ ಲೂಸ್ ಆಗಿ ಆಗುತ್ತದು.